ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 16 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಸ್ನ ನೋಡೋಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ಪ್ರಿಲಿಮ್ಸ್ ಕಮ್ ಮೇನ್ಸ್ 2025 ಬ್ಯಾಚ್ ನಮ್ಮ ಲ್ಯಾಕ್ಸ್ ಅಕಾಡೆಮಿಯಲ್ಲಿ 22 ಜುಲೈಯಿಂದ ಪ್ರಾರಂಭ ಆಗ್ತಾಯಿದೆ. ಅಂದರೆ ಮುಂದಿನ ಸೋಮವಾರದಿಂದ ಪ್ರಾರಂಭ ಆಗ್ತಾಯಿದೆ. ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಆಸಕ್ತಿ ಇರೋರು ಬಂದು ಜಾಯಿನ್ ಆಗ್ಬೋದು. ಹಾಗೆಯೇ ಫರ್ದರ್ ಇನ್ಫಾರ್ಮೇಷನ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಅನೌನ್ಸ್ಮೆಂಟ್ ಏನು ಅಂತಂದರೆ, ಆಂಥ್ರೋಪಾಲಜಿ ಆಪ್ಷನಲ್ ವರ್ಕ್ಶಾಪ್ ಇದೆ ನಾಳೆ, ಅಂದರೆ 17ನೇ ತಾರೀಕು, ಜುಲೈ 17ನೇ ತಾರೀಕು ಲಾ ಎಕ್ಸಲೆನ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿಯೇ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಈ ವರ್ಕ್ಶಾಪ್ ನಡೀತಾ ಇದೆ. ಆಸಕ್ತರು ಇದಕ್ಕೆ ರಿಜಿಸ್ಟರ್ ಆಗ್ಬೋದು. ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಹಾಗೆಯೇ ಫರ್ದರ್ ಇನ್ಫಾರ್ಮೇಷನ್ಗೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ಆರ್ಟಿಕಲ್ಗಳನ್ನು ನೋಡೋಣ. SC ಟು ಹಿಯರ್ ಪೆಟಿಷನ್ಸ್ ಅಗೇನ್ಸ್ಟ್ ಪಾಸಿಂಗ್ ಲಾಸ್ ಆ್ಯಸ್ ಮನಿ ಬಿಲ್ಸ್. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಹಲವಾರು ಬಿಲ್ಗಳನ್ನು ಲೋಕಸಭೆಯಲ್ಲಿ ಮನಿ ಬಿಲ್ ಅಂತ ಹೇಳಿ ಪಾಸ್ ಮಾಡಿದ್ದಾರೆ. ಉದಾಹರಣೆಗೆ ಆಧಾರ್ ಮ್ಯಾಂಡೇಟರಿ ಆ್ಯಕ್ಟನ್ನು ಏನು ಪಾಸ್ ಮಾಡಿದರು ಅದನ್ನು ಕೂಡ ಮನಿ ಬಿಲ್ ಅಂತಲೇ ಪಾಸ್ ಮಾಡಿದ್ದು. ಹಾಗೆಯೇ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿತ್ತು ಅದನ್ನು ಕೂಡ ಇದೇ ರೀತಿಯಲ್ಲಿ ಪಾಸ್ ಮಾಡಿದ್ದಾರೆ. ಹಾಗೆಯೇ ಫಿನಾನ್ಸ್ ಆ್ಯಕ್ಟ್ 2017ರಲ್ಲಿ ಏನು ಪಾಸ್ ಮಾಡಿದ್ರು ಅದು ಕೂಡ ಮನಿ ಬಿಲ್ಲಾಗಿ ಅದನ್ನು ಪಾಸ್ ಮಾಡಿದ್ದಾರೆ. ಹಾಗಾದರೆ ಏನಕ್ಕೆ ಮನಿ ಬಿಲ್ಲಾಗಿ ಪಾಸ್ ಮಾಡ್ತಾ ಇದ್ದಾರೆ? ಮೊದಲಿಗೆ ಮನಿ ಬಿಲ್ ಅಂತ ಬಂದರೆ ಇದರಲ್ಲಿ ರಾಜ್ಯಸಭೆಗೆ ಯಾವುದೇ ರೀತಿಯ ಚೇಂಜಸ್ ಮಾಡುವಂತಹ ಒಂದು ಅವಕಾಶ ಇರೋದಿಲ್ಲ. ಹಾಗೆಯೇ ಮನಿ ಬಿಲ್ ಮೇಲೆ ಏನೇ ಡಿಸಿಷನ್ ಆಗಬೇಕಾದ್ರೂ ಲೋಕಸಭೆಯಲ್ಲಿಯೇ ಫೈನಲ್ ಡಿಸಿಷನ್ನ ತಗೋಬೇಕು. ಈ ಹಿಂದೆ ಈ ಆ್ಯಕ್ಟ್ಸ್ ಎಲ್ಲ ಪಾಸ್ ಮಾಡಿದ ಸಮಯದಲ್ಲಿ ರಾಜ್ಯಸಭೆಯಲ್ಲಿ ರೂಲಿಂಗ್ ಗವರ್ನಮೆಂಟ್ ಏನಿತ್ತು, ಅಂದರೆ ಅಧಿಕಾರದಲ್ಲಿದ್ದ ಸರ್ಕಾರ ಏನಿತ್ತು ಅದು ಮೆಜಾರಿಟಿಯಲ್ಲಿ ಇರಲಿಲ್ಲ. ಅಂದರೆ ಇಲ್ಲಿ ರಾಜ್ಯಸಭೆಯಲ್ಲಿ ಅದರ ಸ್ಟ್ರೆಂತ್ ಕಡಿಮೆ ಇತ್ತು, ಲೋಕಸಭೆಯಲ್ಲಿ ಅದರ ಮೆಜಾರಿಟಿ ಹೆಚ್ಚಿತ್ತು. ಹಾಗಾಗಿ ಏನು ಮಾಡಿದರು ಈ 3 ಬಿಲ್ಲಲ್ಲಿ ಅಂತ ಅಂದರೆ, ಈ ಬಿಲ್ಗಳನ್ನು ಮನಿ ಬಿಲ್ ಅಂತ ಲೇಬಲ್ ಮಾಡಿ ಪಾಸ್ ಮಾಡಿಬಿಟ್ಟಿದ್ರು. ಹಾಗಾದರೆ ಮನಿ ಬಿಲ್ ಅಂತ ಲೇಬಲ್ ಮಾಡೋದು ಯಾರು? ಇದನ್ನು ಲೋಕಸಭೆಯ ಸ್ಪೀಕರ್ ಮಾತ್ರನೇ ಒಂದು ಬಿಲ್ಲನ್ನು ಮನಿ ಬಿಲ್ ಅಂತ ಹೇಳಿ ಸೈನ್ ಮಾಡ್ಬೋದು. ಹಾಗಾದರೆ ಏನಕ್ಕೆ ಈ ಕಾಂಟ್ರವರ್ಸಿ ಅಂತಂದರೆ, ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 110 ಏನಿದೆ ಅದು ಮನಿ ಬಿಲ್ ಅಂತಂದರೆ ಏನೇನನ್ನು ಒಳಗೊಂಡಿರಬೇಕು ಅಂತ ಆಲ್ರೆಡಿ ಹೇಳಿಬಿಟ್ಟಿದೆ. ಏನೇನಿರಬೇಕು ಅಂದರೆ, ಒಂದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದ ಮಾಡೋ ಖರ್ಚು ವೆಚ್ಚಗಳು ಮತ್ತು ಟ್ಯಾಕ್ಸೇಷನ್ಗೆ ರಿಲೇಟ್ ಆಗಿರೋ ಏನೇ ಅಂಶಗಳು ಏನಿದ್ದಾವೆ ಅವನ್ನು ಮಾತ್ರ ಮನಿ ಬಿಲ್ ಒಳಗೊಂಡಿರಬೇಕು ಅಂತ ನಮ್ಮ ಸಂವಿಧಾನದಲ್ಲೇ ಹೇಳಿದೆ. ಹಾಗಾದರೆ ಈ ಥರ ಮನಿ ಬಿಲ್ ಅಂದರೆ ಇವಾಗ ಈ 3 ಆ್ಯಕ್ಟ್ ಏನಿದ್ದಾವೆ ಇದರಲ್ಲಿ ಯಾವುದೇ ರೀತಿಯ ಅಂಶಗಳು ಈ 2 ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಆಗಲಿ ಅಥವಾ ಟ್ಯಾಕ್ಸೇಷನ್ಗೆ ಆಗಲಿ ಡೈರೆಕ್ಟಾಗಿ ಮನಿ ಬಿಲ್ಗೆ ರಿಲೇಟ್ ಆಗಿಲ್ಲ. ಹಾಗಾಗಿ ಈ ಆ್ಯಕ್ಟ್ಗಳನ್ನು ಮನಿ ಬಿಲ್ಲಾಗಿ ಪಾಸ್ ಮಾಡೋದು ತಪ್ಪು ಅಂತ ಅಂದ್ಬಿಟ್ಟು ಹೇಳಲಾಗಿದೆ. ಇದರ ಕುರಿತಾಗಿ ಸುಪ್ರೀಂ ಕೋರ್ಟ್ ಕೇಸನ್ನು ನಡೆಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಲಾಗಿದೆ. ಹಾಗಾದರೆ ಈಗ ನಾವು ನೋಡಿದಂಗೆ ಇಲ್ಲಿ ಫಿನಾನ್ಸ್ ಆ್ಯಕ್ಟ್ 2017 ಏನರ ಕುರಿತಾಗಿತ್ತು ಅಂತಂದರೆ, ಇದು ಟ್ರೈಬ್ಯುನಲ್ಸ್ ಏನಿದೆ ಅಂದರೆ ಜುಡಿಷಿಯಲ್ ಟ್ರೈಬ್ಯುನಲ್ಸ್ ಏನಿದೆ ಅವುಗಳಿಗೆ ಮಾಡಬೇಕಾಗಿರೋ ಅಪಾಯಿಂಟ್ಮೆಂಟ್ಸ್ನ ಕುರಿತಾದದ್ದಾಗಿತ್ತು. ನಾವಿಲ್ಲಿ ನೋಡ್ಬೋದು ಈ ಅಪಾಯಿಂಟ್ಮೆಂಟ್ಸ್ನ ಕುರಿತದ್ದಾಗಿರೋದು ಯಾವ ರೀತಿಯಲ್ಲಿ CFI ಮತ್ತು ಟ್ಯಾಕ್ಸೇಷನ್ಗೆ ನಮಗೆ ಇಲ್ಲಿ ಕಾಣಿಸೋ ಥರ ಎಲ್ಲೂ ರಿಲೇಟೇ ಆಗಿಲ್ಲ. ಅಂದರೂ ಇದನ್ನ ಮನಿ ಬಿಲ್ಲಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆಯೇ ಈ ಪ್ರಾವಿಷನ್ ಅಂದರೆ ಈ ಟ್ರೈಬ್ಯುನಲ್ ಅಪಾಯಿಂಟ್ಮೆಂಟ್ಸ್ ಏನು ಮಾಡಿದ್ದಾರೆ ಇಲ್ಲಿ ಅಮೆಂಡ್ಮೆಂಟು, ಇದರಿಂದ ಏನು ಕ್ವಾಲಿಫಿಕೇಷನ್ಸ್ ಬೇಕಿತ್ತು, ಎಕ್ಸ್ಪೀರಿಯನ್ಸ್ ಬೇಕಿತ್ತು ಸ್ಟಾಫ್ ಬಾಡಿಯಲ್ಲಿ ಇರೋದಕ್ಕೆ, ಅದರ ಕ್ವಾಲಿಟಿ ಕಡಿಮೆ ಆಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಈ ಆಧಾರ್ ಆ್ಯಕ್ಟ್ ಕುರಿತಾಗಿ ಏನು ಡೌಟ್ಗಳಿದ್ವು, ಅಂದರೆ ಇದನ್ನು ಕೂಡ ನಾವು ಮನಿ ಬಿಲ್ಲಾಗಿ ಪಾಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನು ಡೌಟ್ಗಳಿದ್ವು, ಅದಕ್ಕೆ 2021ರಲ್ಲಿ ಕೋರ್ಟ್ ಏನು ಹೇಳಿತ್ತು ಅಂತಂದರೆ, ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ರೈಟ್ ಟು ಪ್ರೈವಸಿ ಏನಿದೆ ಅದನ್ನು ಹೇಳಿ ಆಧಾರ್ ಆ್ಯಕ್ಟ್ ಏನು ಪಾಸ್ ಮಾಡಿದ್ದಾರೆ ಅದು ಸರಿ ಅಂತ ಹೇಳಿತ್ತು. ಆದರೆ ಈ ಏನು ಜಡ್ಜ್ಮೆಂಟ್ ಕೊಟ್ಟಿದ್ರು ಅಂದರೆ ಈ ಆಧಾರ್ ಆ್ಯಕ್ಟ್ ಸರಿ ಅಂತ, ಆಗ ಎಲ್ಲ ಜಡ್ಜಸ್ಸು ಕೂಡ ಅದಕ್ಕೆ ಸಮ್ಮತಿ ಕೊಟ್ಟಿರಲಿಲ್ಲ. ಈಗಿನ ಚೀಫ್ ಜಸ್ಟಿಸ್ ಏನಿದ್ದಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಸರ್ ಅವರು ಏನಿದ್ದಾರೆ, ಅವರು ಇದು ತಪ್ಪು ಅಂತ ಹೇಳಿದರು.
ಮತ್ತು ಆಗ 2 ಕ್ವೆಶನ್ ಇತ್ತು ಕೋರ್ಟ್ ಮುಂದೆ. ಅಂದರೆ 2021ರಲ್ಲಿ ಏನು ಕೇಸ್ ನಡೀತು ಅದರಲ್ಲಿ 2 ಕ್ವೆಶನ್ ಇತ್ತು. ಒಂದು ಏನು ಅಂತಂದರೆ, ಈ ಲೋಕಸಭಾ ಸ್ಪೀಕರ್ ಏನಿದ್ದಾರೆ ಅವರ ಡಿಸಿಷನ್ ಏನಿತ್ತು ಅಂದರೆ ಆಧಾರ್ ಲಾನ ಮನಿ ಬಿಲ್ ಅಂತ ಏನು ಡಿಕ್ಲೇರ್ ಮಾಡಿದರು ಸ್ಪೀಕರ್, ಇದು ಸರಿನಾ ಅನ್ನೋ ಒಂದು ಕ್ವೆಶನ್ ಇತ್ತು. ಹಾಗೆಯೇ ಈ ಆಧಾರ್ ಬಿಲ್ಲಲ್ಲಿರೋ ಅಂಶಗಳು ಏನಿದ್ವು ಅವು ಆರ್ಟಿಕಲ್ 110ರ ಅಡಿಯಲ್ಲಿ ಬರ್ತಾ ಇತ್ತಾ ಇಲ್ವಾ ಅಂತ 2 ಕ್ವೆಶನ್ನು ಆಗಿನ ಕೋರ್ಟ್ ಮುಂದೆ ಇತ್ತು. ಅಂದರೆ 2021ರಲ್ಲಿ ಈ 2 ಕ್ವೆಶನ್ ಇತ್ತು. ಆಗಿನ ಕೋರ್ಟ್ ಕೂಡ ಇದೆರಡೂ ಸರಿ ಇದೆ ಅಂತ ಅಂದ್ಬಿಟ್ಟು ಹೇಳಿತ್ತು. ಆದರೆ ಆವಾಗ ಪ್ರೆಸೆಂಟ್ CJI ಏನಿದ್ದಾರೆ ಚಂದ್ರಚೂಡ್ ಸರ್ ಅವರು ಇದನ್ನು ತಪ್ಪು ಅಂತ ಹೇಳಿದರು. ಬಟ್ ಇತರರು ಸರಿ ಅಂತ ಹೇಳಿದ್ದಕ್ಕೆ ಇದನ್ನು ಸರಿ ಅಂತ ಅಂದ್ಬಿಟ್ಟು, ಅಂದರೆ ಆಧಾರ್ ಆ್ಯಕ್ಟು ಮನಿ ಬಿಲ್ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡಲಾಗಿತ್ತು. ಆದರೆ ಈಗ ಈ 3 ಬಿಲ್ಗಳನ್ನು ಮತ್ತೆ ಅಂದರೆ ಏನು ಮನಿ ಬಿಲ್ ಥರ ಪಾಸ್ ಮಾಡ್ತಾ ಇದ್ದಾರೆ ಬಿಲ್ಗಳನ್ನು, ಅದು ಸರಿನಾ ತಪ್ಪಾ ಅಂತ ಮತ್ತೆ ಸುಪ್ರೀಂ ಕೋರ್ಟ್ ನಿರ್ಧಾರನ ಕೈಗೊಳ್ಳಬೇಕಾಗುತ್ತೆ ಅಂತ ನಾವು ಹೇಳ್ಬೋದು. ಮುಂದಿನ ಆರ್ಟಿಕಲ್ ನೋಡೋಣ. 7th ಪೇ ಕಮಿಷನ್ ರೆಕಮೆಂಡೇಶನ್ ಟು ಬಿ ಇಂಪ್ಲಿಮೆಂಟೆಡ್ ಫ್ರಮ್ August 1st. ನಮಗೆಲ್ಲ ಗೊತ್ತಿರೋ ಹಾಗೇನೆ ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ ಅಂತ ಅಂದರೆ ಅವರಿಗೆ ಈ ಪೇ ಕಮಿಷನ್ ಏನು ರೆಕಮೆಂಡೇಶನ್ ಕೊಟ್ಟಿರುತ್ತೆ ಅಷ್ಟೇ ಸಂಬಳಗಳನ್ನು, ಸ್ಯಾಲರಿನ, ಅಲವೆನ್ಸ್ ಏನಿರುತ್ತೆ, ಎಕ್ಸ್ಟ್ರಾ DATA ಇವುಗಳನ್ನು ಕೊಡಬೇಕಾಗುತ್ತೆ. ಹಾಗಾದರೆ ಇಷ್ಟು ದಿನ ಕರ್ನಾಟಕದಲ್ಲಿ 6th ಪೇ ಕಮಿಷನ್ ಏನು ಹೇಳಿತ್ತು ಅದನ್ನು ಕೊಡ್ತಾಯಿದ್ರು, ಅಷ್ಟು ಹಣವನ್ನು ಸ್ಯಾಲರಿಯಾಗಿ ಕೊಡ್ತಾಯಿದ್ರು. ಆದರೆ ಎಷ್ಟೋ ಕಡೆ ಮುಷ್ಕರಗಳನ್ನು ಮಾಡಿದ್ರಿಂದ ಸರ್ಕಾರ August 1ರಿಂದ 7th ಪೇ ಕಮಿಷನ್ ಎಷ್ಟು ಸ್ಯಾಲರಿನ ರೆಕಮೆಂಡ್ ಮಾಡಿದೆ ಅಷ್ಟನ್ನು ಕೊಡೋಕ್ಕೆ ಸಿದ್ಧತೆ ನಡೆಸಿದೆ. ಏನು 7th ಪೇ ಕಮಿಷನ್ ಏನು ಹೇಳಿದೆ ಅಂತ ಅಂದರೆ, ಇವಾಗ ಎಷ್ಟು ಸ್ಯಾಲರಿ ಬರ್ತಾ ಇರುತ್ತೆ ಅದಕ್ಕೆ 27.5% ಹೈಕನ್ನು ಕೊಡಬೇಕು ಅಂತ ಅಂದ್ಬಿಟ್ಟು 7th ಪೇ ಕಮಿಷನ್ನು ಮಾರ್ಚ್ನಲ್ಲಿ CM ಅವ್ರಿಗೆ ಹೇಳಿತ್ತು. ಇದನ್ನೇ ಕೂಡ ಇವಾಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದಾಗುತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದು ಏನು ಡಿಸಿಷನ್ ತೊಗೊಂಡಿದ್ದಾರೆ ಕ್ಯಾಬಿನೆಟ್ಟಲ್ಲಿ ಅಂತಂದರೆ, ರಿಸರ್ವೇಷನ್ ಅಂದರೆ ಗ್ರೂಪ್ ಸಿ ಗ್ರೂಪ್ ಡಿ ಏನಿದೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಗ್ರೂಪ್ ಸಿ ಗ್ರೂಪ್ ಡಿ ಜಾಬ್ಗಳು ಏನಿದ್ದಾವೆ ಅದಕ್ಕೂ ಕೂಡ ರಿಸರ್ವೇಷನ್ ಕೋಟಾಗಳನ್ನು ಕೊಡಬೇಕು, ಅದು ಕನ್ನಡಿಗರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಇದಿಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಟ್ರೇಡ್ ಡೆಫಿಸಿಟ್ ವೈಡನ್ಸ್ 9.4%, ಇಂಪೋರ್ಟ್ಸ್ ಔಟ್ಸ್ಪೇಸ್ ಎಕ್ಸ್ಪೋರ್ಟ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆಯೇ ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಹೇಗೆ ಕಡಿಮೆ ಮಾಡ್ಬೋದು ಅಂತಂದರೆ, ಮೊದಲಿಗೆ ಇಂಪೋರ್ಟ್ಗಳನ್ನು ಕಡಿಮೆ ಮಾಡಿ ಎಕ್ಸ್ಪೋರ್ಟ್ಗಳನ್ನು ಹೆಚ್ಚು ಮಾಡಬೇಕು. ಹೇಗೆ ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ಬರುತ್ತೆ ಅಂತಂದರೆ, ಈಗ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ಅಂದರೆ ಆಮದು ಮಾಡ್ಕೊತಾ ಇದ್ದೀವಿ, ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತಂದರೆ ನಾವು ಭಾರತದ ರೂಪಿಯಲ್ಲಿ ಆಗಲಿ ಅಥವಾ ಡಾಲರ್ನಲ್ಲಾಗಲಿ ಹಣವನ್ನು ಪೇ ಮಾಡ್ತಾ ಇರ್ತೀವಿ, ಅಂದರೆ ಹಣವನ್ನು ಕಟ್ತಾ ಇರ್ತೀವಿ ಅವ್ರಿಗೆ ಅಲ್ವಾ. ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 200 ರೂಪಾಯಿಯಷ್ಟು ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಎಕ್ಸ್ಪೋರ್ಟ್ ನಮ್ಮದು ಕಡಿಮೆ ಇದೆ, ಒಂದು 100 ರೂಪಾಯಿಯಷ್ಟು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಈಗ 200 ಮತ್ತು 100ರ ಮಧ್ಯೆ ಎಷ್ಟು ಬಂತು? 100 ರೂಪಾಯಿ ಡಿಫ್ರೆನ್ಸ್ ಬಂತು. ಈ ಡಿಫ್ರೆನ್ಸ್ನ ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಕರಿತೀವಿ. ಅಂದರೆ ನಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಧ್ಯೆ ಏನು ಡಿಫ್ರೆನ್ಸ್ ಬರುತ್ತೆ ಅದನ್ನು ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಕರಿತೀವಿ. ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ನ ಕಡಿಮೆ ಮಾಡಬೇಕು ಅಂತಂದರೆ ಈ ಮೊದಲೇ ಹೇಳಿರೋ ಥರ ಇಂಪೋರ್ಟ್ನ ಕಮ್ಮಿ ಮಾಡಿ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಏನಾಗಿದೆ ಇವಾಗ ಅಂತ ಅಂದರೆ, ಜೂನ್ನಲ್ಲಿ 3ನೇ ತಿಂಗಳು ಸ್ಟ್ರೇಟಾಗಿ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ಸ್ ಏನಿತ್ತು ಅದು ಬೆಳೆದಿದೆ. ಆದರೆ ಅದೇ ಸಮಯದಲ್ಲಿ ಇಂಪೋರ್ಟ್ಗಳೇನಿತ್ತು ಅದು ಕೂಡ ಸುಮಾರು 5% ಹೆಚ್ಚಾಗಿದೆ. ಹಾಗಾಗಿ ಪ್ರಸ್ತುತವಾಗಿ ಭಾರತದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಿದೆ ಸುಮಾರು 9.4% ಹಾಗಾಗಿ ಈ ಎಕ್ಸ್ಪೋರ್ಟ್ಗಳನ್ನು ಇಂಪ್ರೂವ್ ಮಾಡಲು ಭಾರತ ಸರ್ಕಾರ 6 ಕೀ ಸೆಕ್ಟರ್ಸನ್ನು ಮತ್ತು 20 ಕಂಟ್ರಿಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾಯಿದೆ. ಅಂದರೆ ಈಗ ನಾವು ಒಂದು ಎಕ್ಸ್ಪೋರ್ಟ್ಸ್ನ ಜಾಸ್ತಿ ಮಾಡಬೇಕು ಅಂದರೆ ಯಾವುದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಮತ್ತು ಯಾವ್ಯಾವ ಕಂಟ್ರಿಗಳಿಗೆ, ಯಾವ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅದನ್ನು ಹೆಚ್ಚಿಸಬೇಕಾಗತ್ತೆ. ಹಾಗಾಗಿ ಕೆಲವು ಆಯ್ದ ಸೆಕ್ಟರ್ಗಳಲ್ಲಿ ಈ ಏನು ಹೆಚ್ಚಳಿಕೆ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅದನ್ನು ಫೋಕಸ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ ಏನಿದೆ ಅವು ಸುಮಾರು 10.3% ಮತ್ತು 16.9%
ಇದೆ, ಅಂದರೆ ಏನು ಎಕ್ಸ್ಪೋರ್ಟ್ಸ್ ಗ್ರೋತ್ ಏನು ನಡೀತಾ ಇದೆ ಅದು. ಅದಾದಮೇಲೆ ಡ್ರಗ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್ಸಲ್ಲಿ 9.9%, ಕಾಫಿಯಲ್ಲಿ ಸುಮಾರು 70%ರಷ್ಟು ಇನ್ಕ್ರೀಸ್ ಆಗಿದೆ. ಅದೇ ಸಮಯಕ್ಕೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿತ್ತು ಅದರ ಎಕ್ಸ್ಪೋರ್ಟ್ ಕೂಡ ಕಡಿಮೆ ಆಗಿದೆ. ನಾವು ಇಲ್ಲಿ ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೊಬೇಕು, ನಾವು ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತೀವಿ, ಅಂದರೆ ಕ್ರೂಡ್ ಆಯಿಲ್ನ ಆಮದು ಮಾಡ್ಕೊತೀವಿ. ಅದೇ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ ಅದನ್ನು ರಫ್ತು ಮಾಡ್ತೀವಿ, ಅಂದರೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಪೆಟ್ರೋಲಿಯಂ ಪ್ರಾಡಕ್ಟ್ ರಫ್ತು ಏನಿತ್ತು ಅದು ಕೂಡ ಕಡಿಮೆ ಆಗಿದೆ ಇದೇ ಸಮಯದಲ್ಲಿ. ಆದರೆ ಈ ಕ್ರೂಡ್ ಆಯಿಲ್ ಏನಿತ್ತು ಇದು ಇಂಪೋರ್ಟ್ ಜಾಸ್ತಿ ಆಗಿದೆ. ಇಲ್ಲೇ ನಾವು ನೋಡ್ಬೋದು, ಇಂಪೋರ್ಟ್ ಜಾಸ್ತಿಯಾಗಿ ಎಕ್ಸ್ಪೋರ್ಟ್ ಕಡಿಮೆ ಆಯಿತು ಅಂದರೆ ಇಲ್ಲಿ ನಮಗೆ ಡೆಫಿಸಿಟನ್ನು ನಾವು ಕಾಣ್ಬೋದಾಗುತ್ತೆ. ಈಗ ಸದ್ಯಕ್ಕೆ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಇರೋದ್ರಿಂದ ಭಾರತಕ್ಕೆ ಈ ಎಕ್ಸ್ಪೋರ್ಟ್ಸ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡೋ ಫುಲ್ ಪೊಟೆನ್ಷಿಯಲ್ ಇದೆ ಅಂತ, ಅಂದರೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗೋ ಎಲ್ಲ ಸಾಧ್ಯತೆಗಳಿವೆ ಅಂತ ಅಂದ್ಬಿಟ್ಟು ಕೂಡ ಗವರ್ಮೆಂಟು ಹೇಳ್ತಾ ಇದೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ನಾವು ನೋಡಬೇಕಾಗಿರೋದು. ಮುಖ್ಯವಾಗಿ ನಮಗೆ ಕ್ಯಾಡ್ ಅಂದರೆ ಏನು ಅಂತ ಗೊತ್ತಿರಬೇಕು. ಹಾಗೆ ಈ ಕ್ಯಾಡ್ ಅಂದರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಯಾವುದರಿಂದ ಜಾಸ್ತಿ ಆಗುತ್ತೆ, ಯಾವುದರಿಂದ ಕಡಿಮೆ ಆಗುತ್ತೆ ಅನ್ನೋದು ಕೂಡ ನಮಗೆ ತಿಳಿದಿರಬೇಕು. ಮುಂದಿನ ಆರ್ಟಿಕಲ್ನ ನೋಡೋಣ. ದ ಯೂನಿಯನ್ ಬಜೆಟ್ ಆಸ್ ಲಿಟ್ಮಸ್ ಟೆಸ್ಟ್ ಆಫ್ ಅ ರೀಥಿಂಕ್ ಆರ್ ಸ್ಟ್ಯಾಟಸ್. ನಮಗೆಲ್ಲ ಗೊತ್ತಿರೋ ಹಾಗೇನೆ ಭಾರತದಲ್ಲಿ ಈ ಎಂಪ್ಲಾಯ್ಮೆಂಟ್ ಏನಿದೆ ಅದು ಬಹಳ ಕಡಿಮೆಯಲ್ಲಿ ಇದೆ, ಅಂದರೆ ಅನ್ಎಂಪ್ಲಾಯ್ಮೆಂಟ್ ಬಹಳ ಹೆಚ್ಚಿದೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮಗೆ ಪಾವರ್ಟಿ ಲೆವೆಲ್ ಅಥವಾ ಬಡತನ ಹೆಚ್ಚಾಗುತ್ತೆ ಮತ್ತು ಊಟ ತಿಂಡಿಗೆ ಕಡಿಮೆ ಆಗುತ್ತೆ, ಅಂದರೆ ಫುಡ್ ಮತ್ತು ಶೆಲ್ಟರ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಈ ಸಲದ ಎಲೆಕ್ಷನ್ ಚುನಾವಣಾ ಪ್ರಣಾಳಿ ಏನಿತ್ತು ಅಂತಂದರೆ ಬ್ರೆಡ್ ಆ್ಯಂಡ್ ಬಟರ್ ಬಗ್ಗೆ ಫೋಕಸ್ ಮಾಡಬೇಕು ಅಂತ. ಅಂದರೆ ಈ ಹಿಂದೆ ಎಲ್ಲ ಸ್ಕೀಮ್ಗಳು ಅದ್ರ ಬಗ್ಗೆ ಮಾತ್ರ, ಈ ಸರ್ತಿ ಈ ಬ್ರೆಡ್ ಆ್ಯಂಡ್ ಬಟರ್ ಅಂತಂದರೆ ಊಟ ತಿಂಡಿ, ಜನರಿಗೆ ಸರಿಯಾದ ಊಟ ತಿಂಡಿ ಸಿಗ್ತಾ ಇದೆಯಾ, ಅಂದರೆ ಅವ್ರಿಗೆ ಕೈಯಲ್ಲಿ ಸರಿಯಾಗಿ ಉದ್ಯೋಗ ಇದೆಯಾ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿತ್ತು. ಈ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಇದನ್ನು ಕಡಿಮೆ ಮಾಡೋದಕ್ಕೆ ಬಜೆಟ್ ಏನೇನು ಸ್ಟೆಪ್ಸನ್ನು ತಗೊಳ್ಳುತ್ತೆ, ಅಂದರೆ ಈಗ ಮುಂಬರುವ ಬಜೆಟ್ ಏನೇನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇಷ್ಟು ದಿನ ಏನು ಮಾಡ್ತಾಯಿದ್ರು ಅಂತಂದರೆ ಈ ಮನ್ರೇಗಾ ಏನಿತ್ತು, ಅಂದರೆ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಏನಿತ್ತು ಇದಕ್ಕೆ ಹೆಚ್ಚಿನವಾಗಿ ಅಲೋಕೇಶನ್ ಮಾಡ್ತಾಯಿದ್ರು. ಹಾಗಾಗಿ ಬೇರೆ ಕಡೆಯಲ್ಲಿ ಕೆಲಸ ಸಿಕ್ಕಲಿಲ್ಲ ಅಂತಂದರೆ ಇದ್ರ ಮೂಲಕ ಕೆಲಸನ ಕೊಡ್ತಾಯಿದ್ರು. ಆದರೆ ಬರೀ ಇದನ್ನೇ ಮಾಡಿದ್ರೆ ಅಷ್ಟು ಪ್ರಯೋಜನ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಮೊದಲಿಗೆ ಈ ಎಂಪ್ಲಾಯ್ಮೆಂಟ್ ಏನಿದೆ ಅದು ಅಂಡರ್ ಎಂಪ್ಲಾಯ್ಮೆಂಟು ಜಾಸ್ತಿ ಇದೆ. ಅಂದರೆ ಈಗ 15ರಿಂದ 29 ವರ್ಷದವ್ರು ಏನಿದ್ದಾರೆ ಇವರ ಎಜುಕೇಷನ್ ಲೆವೆಲ್ ಏನಿರುತ್ತೆ ಅದಕ್ಕಿಂತ ಕಡಿಮೆ ಮಟ್ಟದ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ನಾವೇ ಎಷ್ಟೊಂದು ಕಡೆ ನೋಡಿದ್ದೀವಿ, ಇಂಜಿನಿಯರಿಂಗ್ ಓದಿರೋರು ಪಾನಿಪುರಿ ಅಂಗಡಿಗಳನ್ನು ಹಾಕ್ಕೊಂಡಿರೋದು, ಇಲ್ಲ ಬೇರೆ ರೋಡ್ ಸೈಡ್ ಅಂಗಡಿಗಳನ್ನು ಇಟ್ಟಿರೋದು, ಇವುಗಳನ್ನು ನೋಡ್ತಾ ಇದ್ದೀವಿ. ಇದೆಲ್ಲ ಅಂಡರ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ಅಂದರೆ ಅವರು ಓದಿರೋ ಅವ್ರಿಗಿರೋ ನಾಲೆಜ್, ಅವ್ರಿಗಿರೋ ಸ್ಕಿಲ್ಲನ್ನು ನಾವು ಬಳಕೆ, ಅಂದರೆ ಭಾರತದ ಡೆಮೋಗ್ರಫಿಕ್ ಡಿವಿಡೆಂಡ್ ಏನಿದೆ ಅದನ್ನು ಬಳಕೆ ಮಾಡ್ಕೊತಾ ಇಲ್ಲ ನಾವು. ಹಾಗೆಯೇ ಈ ರಿಯಲ್ ಇನ್ಕಮ್ ಏನಿದೆ ಅದು ಏನಕ್ಕೆ ಕಡಿಮೆ ಆಗಿದೆ ಅಂತಂದರೆ, ಮೊದಲಿಗೆ ಭಾರತದಲ್ಲಿ ನಮಗೆ ಗೊತ್ತಿರೋ ಹಾಗೇ ಸುಮಾರು 70%ರಷ್ಟು ಇನ್ಫಾರ್ಮಲ್ ಸೆಕ್ಟರೇ ಇರೋದು. ಅಂದರೆ ಇದು ಯಾವುದೇ ರೀತಿಯ ಟ್ಯಾಕ್ಸ್ಗಳನ್ನು ಕಟ್ಟಲ್ಲ ಮತ್ತು ಗೌರ್ಮೆಂಟ್ ಕೂಡ ಇದನ್ನ ಮಾನಿಟರ್ ಮಾಡ್ತಾ ಇರಲ್ಲ, ಅಂಥ ಸೆಕ್ಟರ್ಗಳು ಹೆಚ್ಚಿದೆ. ಹಾಗಾಗಿ ಒಂದು ಇನ್ಫಾರ್ಮಲೈಸೇಷನ್ ಆಫ್ ವರ್ಕಿಂದ ಮತ್ತೊಂದು ಕ್ವಾಲಿಟಿ ಎಂಪ್ಲಾಯ್ಮೆಂಟ್ ಇಲ್ಲ. ಅಂದರೆ ಇವಾಗ ಏನು ಕೆಲಸಗಳಿವೆ ಅದರಲ್ಲಿ ಕ್ವಾಲಿಟಿ ಇಲ್ಲದೆ ಇರೋ ಕಾರಣದಿಂದ ಈ ಇನ್ಕಮ್ ಏನಿದೆ ಅದು ಕೂಡ ಕಡಿಮೆ ಆಗಿದೆ. ಸೊ ಭಾರತದಲ್ಲಿ ಮೇಯ್ನಾಗಿ ಒಂದು ಅಂಡರ್ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ಒಂದು ರಿಯಲ್ ಇನ್ಕಮ್ ಪ್ರಾಬ್ಲಮ್ ಇದೆ. ಹಾಗಾದರೆ ಏನು ಮಾಡಬೇಕಾಗುತ್ತೆ ಇದಕ್ಕೆ? ನಮಗೆ ಗೊತ್ತಿರೋ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ಅದರಲ್ಲಿಯೇ ಹೆಚ್ಚಿನ ಜನ ಉದ್ಯೋಗಗಳನ್ನು ಮಾಡ್ತಾ ಇರೋದು. ಅಂದರೆ ಇದರಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಇದೆ. ಹಾಗಾಗಿ ಬಜೆಟ್ ಏನು ಮಾಡಬೇಕು ಅಂತಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಬಂದಾಗ ಅದರಲ್ಲೂ ಈ MSMEಗಳು ಏನಿದ್ದಾವೆ, ಅಂದರೆ ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳು ಏನಿವೆ ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಮೊದಲಿಗೆ MSMEಗಳು ಡಿಮಾನಿಟೈಸೇಷನಿಂದ, GSTಯಿಂದ ಮತ್ತು ಕೋವಿಡ್-19 ಈ ಮೂರರಿಂದ ಈಗ ಆಲ್ರೆಡಿ ಸಫರ್ ಆಗಿ ಬಹಳ ಕೆಳಮಟ್ಟದಲ್ಲಿ ಪರ್ಫಾರ್ಮೆನ್ಸ್ಗಳನ್ನು ತೋರಿಸ್ತಾ ಇದೆ. ಹಾಗಾಗಿ ಈಗ ಇವರಿಗೆ ಒಂದು ಬೂಸ್ಟನ್ನು, ಒಂದು ಫಿನಾನ್ಷಿಯಲ್ ಏಡನ್ನು ಕೊಟ್ಟರೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಂಪ್ಲಾಯ್ಮೆಂಟನ್ನು ಜನ್ರೇಟ್ ಮಾಡ್ಬೋದು. ಹಾಗೆಯೇ ದೇಶದ ಆರ್ಥಿಕತೆಗೆ
ಸಹಾಯವನ್ನು ಮಾಡುತ್ತೆ ಈ MSMEಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಸಹಾಯ ಮಾಡುತ್ತೆ ಅಂದರೆ MSMEಗಳು ಏನಿವೆ ಇವು ಎಲ್ಲನೂ ರಫ್ತು ಮಾಡುವಂತಹ ಅಂದರೆ ಎಕ್ಸ್ಪೋರ್ಟ್ ಮಾಡುವಂತಹ ಪ್ರಾಡಕ್ಟ್ಗಳನ್ನೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಇವಾಗ MSMEಗಳಲ್ಲಿ ನಾವು ನೋಡೋಂಗೆ ಸೆಮಿಕಂಡಕ್ಟರ್ ಚಿಪ್ಗಳನ್ನು ಮಾಡ್ತಾರೆ, ಅದು ಬಿಟ್ಟರೆ ಟೆಕ್ಸ್ಟೈಲ್ಗಳಿದ್ದಾವೆ. ಈ ಥರ ಇವೆಲ್ಲನೂ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಯಾವಾಗ ಎಕ್ಸ್ಪೋರ್ಟ್ ಮಾಡ್ತೀವಿ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಇದರಿಂದ ಎಕನಾಮಿಕ್ ಗ್ರೋತನ್ನು ಕೂಡ ನಾವು ನೋಡ್ಬೋದಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಜೆಟಲ್ಲಿ ಏನಿದೆ ಅದರಲ್ಲಿ MSMEಗಳಿಗೆ ಸ್ವಲ್ಪ ಹೆಚ್ಚಿನ ಪಾಲಿನಲ್ಲಿ ಹಣಕಾಸು ಖರ್ಚು ವೆಚ್ಚಕ್ಕೆ ಏನು ಬೇಕು ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ದ ಟಾಲ್ ದಟ್ ಎಕ್ಸ್ಟ್ರೀಮ್ ಹೀಟ್ ಟೇಕ್ಸ್ ಆನ್ ವಿಮೆನ್. ಇತ್ತೀಚೆಗಷ್ಟೇ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನೋ ಒಂದು ಇಂಡೆಕ್ಸ್ ರಿಲೀಸ್ ಆಗಿತ್ತು. ಇದರಲ್ಲಿ ಭಾರತ ಕೆಳಗಡೆಯಿಂದ ಅಂದರೆ ಬಾಟಮಿಂದ 18ನೇ ರ್ಯಾಂಕನ್ನು ಪಡೆದಿದೆ. ಅಂದರೆ ತೀರಾ ವರ್ಸ್ಟಾಗಿ ಪರ್ಫಾರ್ಮ್ ಮಾಡಿದೆ ಭಾರತ. ಏನಿದಕ್ಕೆ ಕಾರಣ ಅಂತ ನಾವು ನೋಡೋದಾದರೆ, ಮೊದಲಿಗೆ ಮಹಿಳೆಯರಿಗೆ ಸರಿಯಾದ ಉದ್ಯೋಗಗಳಿಲ್ಲ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇಲ್ಲ. ಇದ್ರೂ ಕೂಡ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನಲ್ಲಿ ಅವರ ಪಾರ್ಟಿಸಿಪೇಷನ್ ಕಡಿಮೆ ಇದೆ. ಸರಿಯಾದ ಪಾಲಿಸಿಗಳಿಲ್ಲ ಈ ಮಹಿಳೆಯರ ಪ್ರೊಟೆಕ್ಷನ್ಗಾಗಲಿ ಅಥವಾ ಅವ್ರಿಗೆ ಒಂದು ಒಳ್ಳೆಯ ವರ್ಕ್ ಎನ್ವಿರಾನ್ಮೆಂಟ್ ಕೊಡೋದಕ್ಕಾಗಲಿ ಈ ಪಾಲಿಸಿಗಳಿಲ್ಲ. ಅದಾದಮೇಲೆ ಈಕ್ವಲ್ ಪೇ ಇಲ್ಲ. ಅಂದರೆ ಈಗ ಮೆನ್ಗೆ ಏನು ವರ್ಕ್ ಸ್ಯಾಲರಿ ಸಿಗುತ್ತೆ ಅದಕ್ಕಿಂತ ಮಹಿಳೆಯರಿಗೆ ಬಹಳ ಕಡಿಮೆ ಇರುತ್ತೆ ಈ ಸ್ಯಾಲರಿ. ಹಾಗಾಗಿ ಇದು ಕೂಡ ಒಂದು ಕಾರಣ ನಾವು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಆಗೋದಕ್ಕೆ. ಇದೆಲ್ಲದರ ಜೊತೆ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಹೀಟ್ ವೇವ್ ಏನು ಬಂತು ಭಾರತದಲ್ಲಿ, ಶಾಖ ಅಲೆಗಳು, ಅದು ಕೂಡ ಮಹಿಳೆಯರ ಓವರಾಲ್ ಹೆಲ್ತ್ ಮೇಲೆ ಹಾಗೆ ಅವರ ಎಂಪ್ಲಾಯ್ಮೆಂಟ್ ಮೇಲೆ ಎರಡರ ಮೇಲೂ ಬಹಳ ಹೆಚ್ಚಿನ ಪರಿಣಾಮ ಬೀರಿದೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಹಾಗೆಯೇ ಈ ವಿಮೆನ್ ಏನಿದ್ದಾರೆ ಯಾವ್ಯಾವ ಸೆಕ್ಟರಲ್ಲಿ ವರ್ಕ್ ಮಾಡ್ತಾರೆ ಅಂದರೆ, ಮೊದಲಿಗೆ ಇನ್ಫಾರ್ಮಲ್ ಸೆಕ್ಟರ್ಸ್ ಅಂದರೆ ಇವಾಗ ನಾವು ಎಕ್ಸಾಂಪಲ್ಗೆ ಅಗರಬತ್ತಿ ಮಾಡೋ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ಕ್ಯಾಂಡಲ್ಗಳು ಮಾಡೋದ್ರಲ್ಲಿ ಇರ್ಬೋದು. ಈ ಥರ ಸಣ್ಣ ಕೈಗಾರಿಕೆಗಳನ್ನೇ ಆದರೆ ಇನ್ಫಾರ್ಮಲ್ ಸೆಕ್ಟರಲ್ಲಿ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಆಯಿತಾ. ಎರಡನೇದಾಗಿ ಇಲ್ಲ ಅಂತಂದರೆ ಈ ಕನ್ಸ್ಟ್ರಕ್ಷನಲ್ಲೂ ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಎರಡನೇದಾಗಿ ಕ್ಯಾಶುವಲ್ ವೇಜ್ ಮಾರ್ಕೆಟಲ್ಲಿ ಅಂದರೆ ಈಗ ಎಕ್ಸಾಂಪಲಾಗಿ ರೋಡ್ ಸೈಡಲ್ಲಿ ತರಕಾರಿ ಮಾರೋರು ಇರ್ಬೋದು, ಇಲ್ಲ ಅಂತಂದರೆ ಮನೆ ಕೆಲಸದವರಾಗಿ ಡೊಮೆಸ್ಟಿಕ್ ಹೆಲ್ಪರ್ಸ್ ಆಗಿ ಇರ್ಬೋದು, ಈ ಥರ ಮಾಡ್ತಾ ಇರ್ತಾರೆ. ಮತ್ತು ಮಹಿಳೆಯರು ಅಂತ ಬಂದಿದ ತಕ್ಷಣ ನಮಗೆ ಫಸ್ಟ್ ನೆನಪು ಬರೋದು ಕೇರ್ ಎಕಾನಮಿ. ಅಂದರೆ ಅವರ ಮನೆಯಲ್ಲಿ ಅವರು ಮಾಡೋ ಕೆಲಸ ಅಂದರೆ ಅಡುಗೆ ಮಾಡೋದಿರ್ಬೋದು, ಮನೆ ಕ್ಲೀನಿಂಗ್ ಇರ್ಬೋದು, ಈ ಕೆಲಸಗಳೆಲ್ಲ ಕೇರ್ ಎಕಾನಮಿಗೆ ಬರ್ತವೆ. ಇಲ್ಲೇ ನಾವು ನೋಡ್ದ ಹಾಗೇನೆ ಇನ್ಫಾರ್ಮಲ್ ಸೆಕ್ಟರಲ್ಲಿ ಬಂದಾಗ ಇವಾಗ ಅಗರಬತ್ತಿಯಿಂದ ಹೇಳಿದೆ, ಕ್ಯಾಂಡಲ್ ಹೇಳಿದೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹೇಳಿದೆ, ಕ್ಯಾಶುವಲ್ ವೇಜ್ ಮಾರ್ಕೆಟರ್ಸ್ ಅಂತ ಬಂದಾಗ ಸ್ಟ್ರೀಟ್ ವೆಂಡರ್ಸ್ ಹೇಳಿದೆ, ಅಂದರೆ ಬೀದಿ ಅಂಗಡಿಗಳಿರೋರು. ಇಲ್ಲೆಲ್ಲ ನಾವು ನೋಡಿದಾಗ ಏನಾಗ್ತಾಯಿದೆ ಅಂತಂದರೆ, ಇವಾಗ ಈ ಕನ್ಸ್ಟ್ರಕ್ಷನ್ ಅಂತ ಬಂದರೆ ಆಚೆ ಕಡೆ ಮಾಡ್ತಾ ಇರ್ತಾರೆ, ಅಂದರೆ ಬಿಸಿಲು ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಅವರು ಹೀಟ್ ವೇವ್ ಜೊತೆಗೆ ಆ ಬಿಸಿಲು ಅಂತಂದರೆ ಹೆಚ್ಚಾಗಿ ಇಲ್ಲಿ ಅವರು ಅಫೆಕ್ಟ್ ಆಗಿರ್ತಾರೆ. ಮತ್ತು ಇವಾಗ ಸ್ಟ್ರೀಟ್ ವೆಂಡರ್ಸ್ ಅಂದರೂ ಅಷ್ಟೇ, ಡೊಮೆಸ್ಟಿಕ್ ಹೆಲ್ಪರ್ಸ್ ಅಂದರೂ ಅಷ್ಟೇ. ಇವಾಗ ಸ್ಟ್ರೀಟ್ ವೆಂಡರ್ಸ್ ಅಂದರೆ ಮತ್ತೆ ಅವರು ಇಡೀ ದಿನ ಬೀದಿಯಲ್ಲೇ ಇರ್ತಾರೆ, ಅಂದರೆ ಬಿಸಿಲಲ್ಲಿ ಒದ್ದಾಡ್ತಾ ಇರ್ತಾರೆ. ಮತ್ತು ಮನೇಲಿ ಬಂದು ಅಡುಗೆ ಮಾಡಬೇಕು ಗ್ಯಾಸ್ ಮುಂದೆ, ಆ ಬಿಸಿಯಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದ್ರೂ ವಿಮೆನ್ಗಳು ಅಂದರೆ ಮಹಿಳೆಯರು ಹೆಚ್ಚಾಗಿ ಹೀಟ್ಗೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ. ಅಂದರೆ ಮನೆ ಒಳಗಿದ್ರೂ ಅವ್ರು ಹೀಟ್ಗೆ ಎಕ್ಸ್ಪೋಸ್ ಆಗಿರ್ತಾರೆ, ಮನೆಯ ಹೊರಗಿದ್ರೂ ಕೂಡ ಅವ್ರು ಹೀಟ್ಗೆ ಎಕ್ಸ್ಪೋಸ್ ಆಗಿರ್ತಾರೆ. ಮತ್ತೊಂದು ಏನು ವಿಷಯ ಅಂದರೆ, ಇವಾಗ ಪಾವರ್ಟಿ ನಾವು ಅಂದರೆ ಬಡತನ ಇರೋದ್ರಿಂದ ನಾವು ನೋಡಿರ್ತೀವಿ ಶೀಟ್ ಮನೆಗಳಲ್ಲಿ ಅವ್ರು ಇರ್ತಾರೆ. ಶೀಟ್ ಮನೆ ಅಂತಂದಾಗ ಅದು ಕೂಡ ಮನೆಯ ಒಳಗಿನ ಹೀಟ್ ಏನಿದೆ ಅದನ್ನು ಹೆಚ್ಚಿಸುತ್ತೆ. ಹಾಗಾಗಿ ಇದೆಲ್ಲ ಒಂದು ರೀತಿಯಲ್ಲಿ ಮಹಿಳೆಯರ ಆರೋಗ್ಯದ ಮೇಲೆ, ಅವರ ಪ್ರೊಡಕ್ಟಿವಿಟಿ ಮೇಲೆ ಕೂಡ ಅಫೆಕ್ಟ್ ಮಾಡುತ್ತೆ. ಒಂದು ಸ್ಟಡಿ ಏನು ಹೇಳಿದೆ ಅಂತಂದರೆ, ಆಸ್ಟ್ರಾಕ್ಸ್ ಸ್ಕಾರ್ಚಿಂಗ್ ಡಿವೈಡ್ ಅನ್ನೋ ಸ್ಟಡಿ ಏನು ಹೇಳಿದೆ ಅಂತಂದರೆ, ಈ ಹೀಟ್ ವೇವ್ಗಳಿಂದ 90 ನಿಮಿಷಗಳು ಹೆಚ್ಚಿನ ಇದರಲ್ಲಿ ಕೆಲಸ ಮಾಡಬೇಕಾಗ್ತಾಯಿದೆ ಅವರು. 90 ನಿಮಿಷ ಅಂದರೆ ಇವಾಗ ಪುರುಷರು ಮೆನ್ ಏನಾದರೂ 1 ಅವರ್ ವರ್ಕ್ ಮಾಡಿದ್ರೆ, ವಿಮೆನ್ ಬಂದು 1 ಅವರ್ ಪ್ಲಸ್ 90 ಮಿನಿಟ್ಸ್ ಹೆಚ್ಚಾಗಿ ಕೆಲಸ ಮಾಡಬೇಕಾಗ್ತಾಯಿದೆ
ಈ ಎಲ್ಲ ಕಾರಣ ಅಂದರೆ ಅವ್ರಿಗೆ ಹೀಟ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇರೋದ್ರಿಂದ. ಇದರೆಲ್ಲರ ಜೊತೆಗೆ ಅವ್ರಿಗೆ ವಾಟರ್ ಸ್ಕೇರ್ಸಿಟಿ ಕೂಡ ಇರುತ್ತೆ. ಅಂದರೆ ಇವಾಗ ಸ್ಟ್ರೀಟ್ ವೆಂಡರ್ಸ್ ಆಗಲಿ, ಡೊಮೆಸ್ಟಿಕ್ ಹೆಲ್ಪರ್ಸ್ ಆಗಲಿ, ಅವರು ಜಾಸ್ತಿ ಓಡಾಡ್ತಾ ಇರ್ತಾರೆ. ಅವ್ರಿಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಅವರು ನೀರು ಅವೈಲಬಿಲಿಟಿ ಇರೋದಿಲ್ಲ. ಅಂದರೆ ಇವಾಗ ಬೀದಿ ಬದಿಲಿ ಅಂದರೆ ಅವ್ರು ಇಷ್ಟು ಲೀಟರ್ ನೀರನ್ನು ಅಂತ ಕ್ಯಾರಿ ಮಾಡಿರ್ತಾರೆ. ಅಷ್ಟು ಖಾಲಿ ಆದಮೇಲೆ ಆಗೋಯ್ತು. ಮತ್ತು ಅವ್ರಿಗೆ ನೀರು ಬೇಕು ಅಂತಂದರೆ ಮತ್ತೆ ವಾಪಸ್ ಮನೆಗೆ ಬರಬೇಕು, ಇಲ್ಲ ಬೇರೆ ಎಲ್ಲಾದರೂ ಹುಡ್ಕೊಂಡು ಹೋಗಬೇಕು, ಈ ಥರ ಆಗುತ್ತೆ. ಹಾಗಾಗಿ ವಾಟರ್ ಸ್ಕೇರ್ಸಿಟಿ ಕೂಡ ಮತ್ತೊಂದು ಪ್ರಾಬ್ಲಮ್ಮು ಹೀಟ್ ವೇವ್ದು ಎಫೆಕ್ಟನ್ನು ಜಾಸ್ತಿ ಮಾಡೋದಕ್ಕೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಹಳ್ಳಿಯಲ್ಲಿರೋ ಮಹಿಳೆಯರುಗಳನ್ನ ನೋಡಿದ್ರೆ ಅವರು ಸಾಮಾನ್ಯವಾಗಿ ಬಯೋಗ್ಯಾಸ್ಗಳೇನಿದ್ದಾವೆ ಅದನ್ನು ಯೂಸ್ ಮಾಡ್ತಾರೆ, ಇಲ್ಲ ಒಲೆಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಈಗಿರುವಾಗ ಇದರಿಂದನೂ ಕೂಡ ಅವರು ಹೀಟ್ಗೆ ಹೆಚ್ಚಾಗಿ ಎಕ್ಸ್ಪೋಸ್ ಆಗಿರ್ತಾರೆ ಅಂತ ನಾವು ಹೇಳ್ಬೋದಾಗುತ್ತೆ. ಇದರಿಂದ ಮಹಿಳೆಯರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀಳುತ್ತೆ ಅಂತ ಅಂದರೆ, ಮೊದಲಿಗೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಇದರಿಂದ ಹೀಟ್ ಕ್ರ್ಯಾಂಪ್ಸ್ ಆಗುತ್ತೆ. ಅಷ್ಟೇ ಅಲ್ದಿರ ಹೀಟ್ ಸ್ಟ್ರೋಕ್ ಆಗುತ್ತೆ. ಮತ್ತು ಮಹಿಳೆಯರ ಫ್ಯಾಟ್ ಪರ್ಸೆಂಟೇಜ್ ಮತ್ತು ವಾಟರ್ ಕಂಟೆಂಟು ಬೇರೆ ತರಹ ಇದೆ, ಅಂದರೆ ಪುರುಷರಿಗಿಂತ ಭಿನ್ನವಾಗಿರೋದ್ರಿಂದ ಅವರು ಈ ಹೀಟ್ ಏನಿದೆ ಅದು ಹೀಟ್ ಸ್ಟ್ರೆಸ್ ಅಥವಾ ಹೀಟ್ ವೇವಿಂದ ಏನು ಎಫೆಕ್ಟ್ ಆಗುತ್ತೆ ಅದಕ್ಕೆ ಜಾಸ್ತಿ ಎಕ್ಸ್ಪೋಸ್ ಆಗಿರ್ತಾರೆ. ಅಷ್ಟೇ ಅಲ್ದಿರ ಪ್ರೆಗ್ನೆನ್ಸಿಯಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಮತ್ತು ಮೆನ್ಸ್ಟ್ರುವಲ್ ಸೈಕಲಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲನೂ ಕೂಡ ಅವರ ಹೆಲ್ತ್ ಮೇಲೆ ಅಫೆಕ್ಟ್ ಆಗುತ್ತೆ. ಹೆಲ್ತ್ ಮೇಲೆ ಯಾವಾಗ ಅಫೆಕ್ಟ್ ಆಗುತ್ತೆ, ಅವರ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಪ್ರೊಡಕ್ಟಿವಿಟಿ ಕಡಿಮೆ ಆದಾಗ ಎಕಾನಮಿಗೆ ತುಂಬ ಹಾರ್ಮ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ವಿಮೆನ್ ಬಂದು ಡಬಲ್ ಬರ್ಡನನ್ನು ಅವರು ಹೊರ್ತಾ ಇದ್ದಾರೆ. ಒಂದು ಹೀಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸು, ಅದರ ಜೊತೆಗೆ ಕೇರ್ ಗಿವಿಂಗ್ ರೆಸ್ಪಾನ್ಸಿಬಿಲಿಟಿ. ಒಂದು ಕಡೆ ಅವರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳ್ತದೆ, ಮತ್ತೊಂದೆಡೆ ಅವರು ಮನೆಯಲ್ಲಿರೋ ಎಲ್ಲ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಬೇಕು. ಇದರಿಂದ ಅವ್ರಿಗೆ ಒಂದು ರೀತಿಯ ಸ್ಟ್ರೆಸ್ ಕೂಡ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದಾಗುತ್ತೆ. ಯಾವಾಗ ಈ ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗುತ್ತೆ ಅದರಿಂದ ಮಿಸ್ಕ್ಯಾರೇಜಸ್ ಆಗುತ್ತೆ, ಮತ್ತು ಹೈಯರ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಇರುತ್ತೆ, ಅಂದರೆ ತಾಯಿಯ ಮರಣ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ. ಇದೆಲ್ಲ ಆಗುತ್ತೆ. ಹಾಗಾದರೆ ಇದನ್ನು ಕಡಿಮೆ ಮಾಡಬೇಕಂದ್ರೆ, ವುಮೆನ್ ಮೇಲೆ ಹೀಟ್ ವೇವಿಂದ ಆಗ್ತಾ ಇರೋ ಪರಿಣಾಮನ ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು? ಮೊದಲಿಗೆ ಕ್ಲೈಮೇಟ್ ಫ್ರೆಂಡ್ಲಿ ಅರ್ಬನ್ ಪ್ಲ್ಯಾನಿಂಗ್ನ ಮಾಡಬೇಕು. ಅಂದರೆ ಈಗ ಏನು ಅರ್ಬನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅದು ಕ್ಲೈಮೇಟ್ ಫ್ರೆಂಡ್ಲಿ, ಅಂದರೆ ಹವಾಮಾನ ಬದಲಾವಣೆ ಏನಿದೆ ಅದನ್ನ ಕಡಿಮೆಗೊಳಿಸುವಂಥದ್ದಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ಸಸ್ಟೈನಬಲ್ ಕೂಲಿಂಗ್ ಮೆಥಡ್ಸ್. ಈಗ ನಾವು AC ಫ್ಯಾನ್ಗಳನ್ನು ಏನು ಯೂಸ್ ಮಾಡ್ತಾ ಇದ್ದೀವಿ ಅವು ಸಸ್ಟೈನಬಲ್ ಅಲ್ಲ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿನೂ ಅಲ್ಲ. ಹಾಗಾಗಿ ಸಸ್ಟೈನಬಲ್ ಕೂಲಿಂಗ್ ಮೆಥಡ್ಸ್ಗಳನ್ನು ಕೂಡ ಇಲ್ಲಿ ನಾವು ತರಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿವೆ. ಇವತ್ತಿನ ಆರ್ಟಿಕಲ್ಗಳು ಹೀಗಿತ್ತು. ಧನ್ಯವಾದಗಳು.